ಸರ್ ಇಲ್ಲಿ 21 ಎಕರೆ ಇದೆ, 20,000 ಗಿಡಗಳಿದೆ. ಇದಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಸರ್? ಸೊ ಮ್ಯಾಮ್ ನಮ್ಮ ಹತ್ರ ಈಗ 3 ಬೋರ್ವೆಲ್ ಇದೆ. ಸೊ ಇಲ್ಲಿ ವಾಟರ್ ನಮಗೆ 400 to 800 ಫೀಟ್ ಡಿಪ್ತಲ್ಲೇ ನಮಗೆ ಸಿಕ್ಬಿಡುತ್ತೆ. ಸೊ ನಾವು ಅದನ್ನೇನು ಮಾಡಿದ್ದೀವಿ, ಅಲ್ಲಿಂದ ನಮ್ಮ ಅಗ್ರಿಕಲ್ಚರ್ ಪಾಂಡ್ ಅಂತ ಮಾಡ್ಕೊಂಡಿದ್ದೀವಿ. ಕೃಷಿ ಹೊಂಡ ಅಂತೀವಿ ಕನ್ನಡದಲ್ಲಿ. 20 ಲಕ್ಷ ಲೀಟ್ರ್ ನೀರು ಹಿಡಿಯೋಷ್ಟು ಕೆಪಾಸಿಟಿ ಇದೆ. ಸೊ ನಮಗೇನಾಗ್ತದೆ, ಈ ಸಮ್ಮರು ಮತ್ತು ಬೇರೆ ಸೀಸನಲ್ಲಿ ನಮಗೆ ವಾಟರ್ ಅವೈಲಬಿಲಿಟಿ ಲಿಮಿಟ್ ಇರ್ತದೆ. ಒಂದ್ಸಲ ಕಡಿಮೆ, ಒಂದ್ಸಲ ಜಾಸ್ತಿ. ಎಲೆಕ್ಟ್ರಿಸಿಟಿ ಪವರ್ ಇರುತ್ತೆ ಮತ್ತು ಹೋಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ವಾಟರ್ ಸಪ್ಲೈ ಮಾಡಬೇಕು. ಸೊ ನಮಗೆ ಎಲ್ಲ ವೋಲ್ಟೇಜ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಸೊ ಈ ರೀತಿ ಇಂಬ್ಯಾಲೆನ್ಸ್ ಆಗೋ ರೀಸನಿಂದ ಬೋರ್ವೆಲ್ಲಿಂದ ಯಾರು ಡೈರೆಕ್ಟ್ ಸಪ್ಲೈ ಮಾಡಲ್ಲ. ಸೊ ಅಗ್ರಿಕಲ್ಚರಲ್ಲಿ ಈಗ ಅಗ್ರಿಕಲ್ಚರ್ ಪಾಂಡಿಂದ ನಾವು ವಾಟರ್ ಪೈಪ್ ಕನೆಕ್ಷನ್ ಪ್ರತಿಯೊಂದು ಪ್ಲಾಟ್ಗೂ 20,000 ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ ನಾವು ಕೊಟ್ಟಿದ್ದೀವಿ. ಸೊ ಪ್ರತಿಯೊಂದು ಗಿಡದ ಹತ್ರ ನಾವು ಈ ರೀತಿ ಡ್ರಿಪ್ ಪೈಪ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಆ ಪಾಯಿಂಟಿಂದ ಕರೆಕ್ಟಾಗಿ ಆ ಗಿಡದ ರೂಟ್ಸ್ ಹತ್ರ ನಮಗೆ ನೀರು ಹೋಗ್ಬಿಡುತ್ತೆ. ಸೊ ಈಗ ಆ ಪಾಯಿಂಟಿಂದ ವಾಟರ್ ಸಪ್ಲೈ ಮಾಡೋದಕ್ಕೆ ನಾವು ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾನೇ ಜರ್ಮನ್ ಬೇಸ್ಡ್ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿದ್ದೀವಿ. ಅವನ ಜಸ್ಟ್ ಆಫ್ 1 ಕ್ಲಿಕ್ ಮೊಬೈಲಲ್ಲಿ ಎಲ್ಲ ಆಟೋಮೈಸ್ಡ್ ಡಿಜಿಟಲ್ಲು, ಒಂದು ಕ್ಲಿಕ್ ಮಾಡ್ತಾದಂಗೆ ನಮ್ಮ ಪಂಪು ಆನ್ ಆಗುತ್ತೆ. ಅಲ್ಲಿಂದ ವಾಟರ್ ಪ್ರತಿ ಪ್ಲಾಟ್ಗೂ ಪ್ರತಿ ಗಿಡಕ್ಕೂ ಸಪ್ಲೈ ಆಗುತ್ತದೆ. ಸೊ ನಾವು ಡಿಜಿಟಲೈಸೇಷನಲ್ಲೂ ಮಾಡಿದ್ದೀವಿ. ಆ್ಯಂಡ್ ಅದೇ ಪಂಪು ನಮಗೆ ಯಾವಾಗ ಪವರ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಇಟ್ ವಿಲ್ ವರ್ಕ್ ಆ್ಯಸ್ ಎನ್ ಜನರೇಟರ್ ಸಹ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಎವ್ರಿ ಪಾಯಿಂಟ್ ನಾವು ಗೇಟೆಡ್ ಕಮ್ಯುನಿಟಿ ಅಂದಿದ್ದರಿಂದ ಸೋಲಾರ್ ನಮಗೆ ಪ್ಯಾನೆಲ್ ಸಹ ಇದೆ, ಸೋಲಾರ್ ಬೇಸ್ಡ್ ಸರ್ವೇಲೆನ್ಸ್ ಕ್ಯಾಮ್ರಾ ಸಹ ಇದೆ. ಸೊ ನಮಗೆ ಎಲ್ಲೇ ಏನೇ ಆ್ಯಕ್ಟಿವಿಟೀಸ್ ಆದರೂ ನಮಗೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ನಾವು ಈ ಅಗ್ರಿಕಲ್ಚರ್ ಪಾಂಡು ಸೋಲಾರ್ ಪ್ಯಾನೆಲ್ಸು ಡ್ರಿಪ್ ಪೈಪ್ ಕನೆಕ್ಷನ್ ವಾಟರ್ ರಿಸೋರ್ಸಸ್ ಮಾಡಿಕೊಂಡು ಈ 21 ಎಕರೆನ ನಾವು 2 ಅವರ್ಸ್ ಒಳಗಡೆ ನೀರನ್ನ ನಾವು ಹರಿಸ್ತೀವಿ.